ಬಾಸ್ ಕನ್ನಡ ಸೀಸನ್ 11ರ ಫಿನಾಲಿಯ ವಾರ ಶುರುವಾಗಿದೆ. ಫಿನಾಲಿ ವಾರಕ್ಕೆ ಉಗ್ರ ಮಂಜು, ಮೋಕ್ಷಿತಾ ಪೈ, ಭವ್ಯ ಗೌಡ, ತ್ರಿವಿಕ್ರಮ್, ರಜತ್ ಮತ್ತು ಹನುಮಂತು ತಲುಪಿದ್ದಾರೆ. ಈ ವಾರ ಸ್ಪರ್ಧಿಗಳು ಕೇಳಿದ್ದನ್ನ ಈಡೇರಿಸೋಕೆ ಬಿಗ್ ಬಾಸ್ ಮುಂದಾಗಿದ್ದಾರೆ. ಇಷ್ಟು ದಿನಗಳಿಂದ ನಡ್ಕೊಂಡು ಬಂದ ಹಾಗೆ ಈ ಒಂದು ವಾರ ಇರೋದಿಲ್ಲ. ಸ್ಪರ್ಧಿಗಳು ಸಖತ್ ಕೂಲ್ ಆಗಿ ಎಂಜಾಯ್ ಮಾಡಲಿದ್ದಾರೆ. ಇಷ್ಟು ದಿನ ಹನುಮಂತು ಅಥವಾ ತ್ರಿವಿಕ್ರಮ್ ಗೆಲ್ಲುತ್ತಾರೆ ಎನ್ನುತ್ತಿದ್ದವರು ನಿನ್ನೆ ಟ್ರೋಫಿ ನೋಡಿ ಹೆಣ್ಣು ಮಕ್ಕಳು ಗೆಲ್ಲೋದು ಎನ್ನುತ್ತಿದ್ದಾರೆ. ಯಾಕೆ ಭವ್ಯ ಗೌಡ? ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಮೊದಲ ಸ್ಪರ್ಧಿ ಭವ್ಯ ಗೌಡ. ರೀಲ್ಸ್ ಮತ್ತು ಟಿಕ್ಟಾಕ್ ಮೂಲಕ ಕಿರುತೆರೆ ಜನಪ್ರಿಯ ಗೀತಾ ಸೀರಿಯಲ್ನಲ್ಲಿ ಅವಕಾಶವನ್ನ ಗಿಟ್ಟಿಸಿಕೊಂಡ್ರು. ಸೀರಿಯಲ್ ಮುಗಿಯುತ್ತಿದ್ದಂತೆ ಭವ್ಯ ಬ್ರೇಕ್ ತೆಗೆದುಕೊಂಡು ಬಿಗ್ ಬಾಸ್ಗೆ ಕಾಲಿಟ್ಟಿದ್ದಾರೆ. ಆರಂಭದಿಂದಲೂ ಟಫ್ ಫೈಟ್ ಕೊಟ್ಟಿರುವ ಭವ್ಯ ಗೌಡ 2 ವಾರ ಕ್ಯಾಪ್ಟನ್ ಆಗಿದ್ದಾರೆ. ಹನುಮಂತ ಜೊತೆ ಕೊಂಚ ರಫ್ ಆಗಿ ವರ್ತಿಸಿದ್ದಕ್ಕೆ ಶಿಕ್ಷೆಯಾಗಿ ಕಳಪೆ ಪಡೆದಳೆ ಹೊರತು ಟಾಸ್ಕ್ ಸೋತಲ್ಲ. ಅಲ್ಲದೆ ಜಗಳ ಮಾಡುವ ಸಮಯದಲ್ಲಿ ಜಗಳ ಜೋರು ಮಾಡುವುದು, ತಮಾಷೆ ಮಾಡುವ ಸಮಯದಲ್ಲಿ ಸಖತ್ ಕಾಮಿಡಿ, ಜನರಿಗೆ ಕಂಟೆಂಟ್ ನೀಡಲು ತ್ರಿವಿಕ್ರಮ್ ಜೊತೆ ಟೈಮ್ ಪಾಸ್ ಚರ್ಚೆ ಮಾಡುವುದು ಪ್ರತಿಯೊಂದು ಜನರ ಗಮನ ಸೆಳೆದಿದೆ. ವೀಕೆಂಡ್ ನಲ್ಲಿ ಭವ್ಯ ಕ್ರೈಯಿಂಗ್ ಬೇಬಿ ಆದ್ರೂ ಜನರ ಮನಸ್ಸಿಗೆ ಹತ್ತಿರವಾಗುತ್ತಿದ್ದಾಳೆ. ಯಾಕೆ ಮೋಕ್ಷಿತಾ ಪೈ? ಬಿಗ್ ಬಾಸ್ ಸೀಸನ್ 11ಕ್ಕೆ ಕಾಲಿಡ್ತಿದ್ದಂತೆ ನರಕವಾಸಿ ಆಗಿದ್ದ ಮೋಕ್ಷಿತಾ ಸಖತ್ ಕೂಲ್ ವ್ಯಕ್ತಿಯಾಗಿರ್ತಾರೆ. ಇಡೀ ಮನೆ ಒಂದಾದಾಗ ಉಗ್ರ ಮಂಜು ಮತ್ತು ಗೌತಮಿ ತಂಡ ಸೇರ್ಕೊಂಡು ಟೀಮ್ ಪ್ಲಾನಿಂಗ್ ಅನ್ನು ಮಾಡ್ತಾರೆ. ಕೊಂಚ ಮನಸ್ತಾಪದಿಂದ ಅವರಿಬ್ಬರನ್ನ ಬಿಟ್ಟು ಶಿಶಿರ್ ಮತ್ತು ಐಶ್ವರ್ಯ ಜೊತೆ ಸೇರ್ತಾರೆ. ಅವರಿಬ್ರು ಎಲಿಮಿನೇಟ್ ಆಗಿ ಹೊರಬಂದ ಮೇಲೆ ತ್ರಿವಿಕ್ರಮ್ ಮತ್ತು ಭವ್ಯ ಜೊತೆ ಹೋಗ್ತಾರೆ. ಕೊನೆಯಲ್ಲಿ ಮಂಜು ಮತ್ತು ಗೌತಮಿ ಜೊತೆ ಚೆನ್ನಾಗಿ ಆಗ್ತಾರೆ. ಒಮ್ಮೆ ಎಲಿಮಿನೇಷನ್ ವಿಚಾರದಲ್ಲಿ ಬಾಟಮ್ 2 ಸ್ಥಾನಕ್ಕೆ ಬಂದಿದ್ದ ಮೋಕ್ಷಿತಾ ಸೇವ್ ಆಗ್ತಿದ್ದಂತೆ ಫೈರ್ ಬ್ರ್ಯಾಂಡ್ ಆಗ್ಬಿಡ್ತಾರೆ. ತ್ರಿವಿಕ್ರಮ್ ಜೊತೆ ಜಗಳ ಮಾಡಿಕೊಂಡು ದ್ವೇಷ ಕಟ್ಟೋಕೆ ಶುರು ಮಾಡ್ತಾರೆ. ಹಲವು ದಿನಗಳ ಕಾಲ ಈ ಜಗಳ ಮುಂದುವರಿಯುತ್ತೆ. ಅದಾದ ಮೇಲೆ ಉತ್ತಮ ಪಟ್ಟವನ್ನ ಪಡೀತಾರೆ. ಆದ್ರೆ ಕಳಪೆ ಪಡೆದೇ ಇಲ್ಲ. ಈಗ ಟಿಕೆಟ್ ಫಿನಾಲಿಯಲ್ಲಿ ಹನುಮಂತ ಸೇವ್ ಮಾಡಿದ್ದ ಕಾರಣ ಫಿನಾಲಿ ವಾರಕ್ಕೆ ಕಾಲಿಡ್ತಾರೆ. ಪ್ರತಿಯೊಂದು ಹಂತದಲ್ಲೂ ಮೋಕ್ಷಿತಾ ಮನೋರಂಜನೆ ನೀಡಿದ್ದಾರೆ. ಹೀಗಾಗಿ ಗೆಲ್ಲಬೇಕು ಅಂತಿದ್ದಾರೆ ವೀಕ್ಷಕರು. ನಟಿ ಶ್ರುತಿ ಕೃಷ್ಣ ಬಿಗ್ ಬಾಸ್ ಟ್ರೋಫಿ ಗೆದ್ದ ನಂತರ ಯಾವ ಹೆಣ್ಣು ಮಗಳು ಮತ್ತೆ ಟ್ರೋಫಿ ಹಿಡಿದಿಲ್ಲ ಅನ್ನೋ ಬೇಸರ ವೀಕ್ಷಕರಿಗಿತ್ತು. ಆದ್ರೆ ನಿನ್ನೆ ಬಿಗ್ ಬಾಸ್ ಟ್ರೋಫಿ ನೋಡೋಕೆ ಸೇಮ್ ಹಕ್ಕಿ ರೆಕ್ಕೆ ಬಿಚ್ಚಿ ಹಾರುತ್ತಿರುವಂತಿತ್ತು. ಈ ರೀತಿ ಟ್ರೋಫಿ ಹೆಣ್ಣು ಮಕ್ಕಳಿಗೆ ಹೆಚ್ಚು ಇಷ್ಟ ಆಗಲಿದೆ. ಅಲ್ಲದೆ ಇದು ಹೆಣ್ಣು ಮಕ್ಕಳ ಕೈ ಸೇರುತ್ತದೆ ಅನ್ನೋ ಸುಳಿವು ಕೂಡ ಸಿಕ್ತಿದೆ ಎನ್ನುತ್ತಿದ್ದಾರೆ ವೀಕ್ಷಕರು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.